ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಗೌರವಾನ್ವಿತ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಪಿಎನ್ ಮಂಜುನಾಥ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಶಬೀರ್ ಅಹ್ಮದ್ ಪಾಷಾರವರು ಕಸಾಬಾ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಅಬೀದ್ ಹುಸೇನ್ ರವರು ಘೋಷಣೆ ವ್ಯಕ್ತಪಡಿಸಿದರು. ಈ ದಿನ ಚುನಾವಣೆ ಸಮಯದಲ್ಲಿ ಗೌರವಾನ್ವಿತರು ಹಾಜರಾಗಿದ್ದ ಬಿವಿ ವೆಂಕಟರೆಡ್ಡಿ, ಮುನೇಶ್ವರ ಬಾಬು, ಎಂ ಬೈರಾರೆಡ್ಡಿ, ಟಿ ರಾಮಚಂದ್ರಪ್ಪ, ಪಿಎನ್ ಮಂಜುನಾಥ ರೆಡ್ಡಿ, ಶಬೀರ್ ಅಹ್ಮದ್ ಪಾಷಾ, ಸಿ ಮುನಿವೆಂಕಟಪ್ಪ, ಎಚ್ಸಿ ಮಂಜುನಾಥ್, ಸಿವಿ ದೇವರಾಜ್, ಭಾಗ್ಯಮ್ಮ, ಸಿವಿ ಸಂಪತ್ ಕುಮಾರ್, ಸುನಂದಮ್ಮ ಉಪಸ್ಥಿತರಿದ್ದರು. ಹಾಗೂ ಗಣ್ಯರು, ಮುಖಂಡರು, ಹಿರಿಯರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಲ್ ಅಶೋಕ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಸೀತಾರಾಮರೆಡ್ಡಿ, ಸಮಾಜ ಸೇವಕರು, ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರು ಮನೋಹರ್, ಬೋರ್ವೆಲ್ ಕೃಷ್ಣಾರೆಡ್ಡಿ, ಕೋಮುಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ, ಬಿಎಲ್ ಪ್ರಕಾಶ್, ಸತ್ಯನಾರಾಯಣ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆನಂದ್ ರವರು, ಹಿರಿಯ ಮುಖಂಡ ಖ್ಯಾತ ಗಾನಹಳ್ಳಿ ನಾಗರಾಜ್, ಬಿಎಲ್ ವೆಂಕಟರೆಡ್ಡಿ, ಮುಖಂಡರು ಶಿವರಾಮ್ ಶರ್ಮಾ ಬಾಬು ಹಾಗೂ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿದ್ದರು. ಚುನಾವಣೆಯ ಅವಿರೋಧವಾಗಿ ಆಯ್ಕೆ, ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಕೆಕೆ ಮಂಜುನಾಥ್ ರೆಡ್ಡಿ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಸಲಹೆ ಸೂಚನೆಗಳನ್ನು ತಿಳಿಸಿದರು. ಈ ಸಮಯದಲ್ಲಿ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಮಂಜುನಾಥ್ ರೆಡ್ಡಿ ಈ ದಿನ ನೂತನ ಅಧ್ಯಕ್ಷರು ಉಪಾಧ್ಯಕ್ಷ ಆಗಿದ್ದಾರಲ್ಲ, ಮುಂಬರುವ ದಿನಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಜನರ ಒಂದು ಒಮ್ಮತದಿಂದ ಯಾವ ರೀತಿ ತಮ್ಮ ಹೆಚ್ಚಿನ ಸರ್ಕಾರ ಸವಲತ್ತುಗಳು ಜನರಿಗೆ ಸೇರಿ ಒಂದು ಅಭಿವೃದ್ಧಿಗೆ ಸಹಕಾರ ನೀಡ್ತಾರೆ. ಸರ್ಕಾರದಿಂದ ಬರುವ ಎಲ್ಲ ರೀತಿಯ ಸೌಲಭ್ಯಗಳನ್ನ ನಾವು ಬಳಸ್ಕೊಂಡು ರೈತರಿಗೂ ಮತ್ತು ಸ್ತ್ರೀಶಕ್ತಿ ಸಂಘಗಳಿಗೂ ನಮ್ಮ ರೀತಿಯಲ್ಲಾಗುವ ಎಲ್ಲ ಸಹಾಯ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. మంజు దీంట్లో తప్పేపు అభిప్రాయం తీసుకోవాలంటే అభిప్రాయం ముందు చెప్పాల్సింది ఆయన ఓపెన్ చేసుకుంటే లేదు నువ్వు చూసుకునే టీమా అందుకు చేసి ఇది కమాండ్ చేయాల్సిందే. ఫస్ట్ ఆఫ్ ఆల్ తప్పైంది 12 జనం పేరెంట్లే ఈ 12 జనం ఎవరైనా కష్టాలకు సంబంధపడ్డ నీళ్ళు ఎవరు తెచ్చేయాలో కూర్చుని ఫస్ట్ తప్పు ఇల్దే ఒక కూర్చుని పెట్టారు ఒక షేర్లా ఇల్లు వీళ్ళ అభిప్రాయం ఎవరిదే చెప్పాలి. డైరెక్ట్ హైకమాండ్ అంటే రమేష్ కుమార్ అంటే రమేష్ కుమార్ అంటే రమేష్ కుమార్ అంటే రమేష్ కుమార్ చెప్పాను ఈ మెసేజ్ పెట్టింది 12 జనం వీళ్ళు ఉన్నారు కదా వీళ్ళందరూ షేర్ ఆ మెసేజ్ పెట్టింది రమేష్ కుమార్కి. ఆయన నేను టైపించాను 4 గంటలు రాడారు రమ్మని చెప్పినప్పుడు ఇంట్లో మీటర్ చెప్పలేదు దీనికి సంబంధం పెట్టినప్పుడు ఎలక్టెడ్ అయ్యేవాళ్ళు ఇలా మెసేజ్ ప్రకాశం ఈ 12 జనాలకి చెప్పదు కదా కాదు అందరూ చెప్పలేదు. సంబంధం పెట్టే కస్బా ఈ సొసైటీ సంబంధ ఊర్లో మందులు పోలీసులు జవాబు పెట్టడం అందుకు చెప్పదు అది చెప్పాలి. ఈ లిస్టాటర్ మాకేమి కల బద్మనిసే ఈ లిస్టాటర్ పై ఉందా మాట్లాడతాను కొట్టేదో నేను సపోర్ట్ చేయను కొట్టేదో బద్మనిసే చూస్తావా చెప్పండి నువ్వు మాకేం జవాబు చెప్పండి ఎవరు చెప్పండి ఉండ గెట్ చెప్పండి ಸರಿ. ಕಸಬಾ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇದರ ಪದಾಧಿಕಾರಿಗಳ ಚುನಾವಣೆಗೆ ಇವತ್ತಿನ ದಿವಸ ದಿನಾಂಕ ನಿಗದಿಪಡಿಸಿ ಸಭೆ ಕರೆಯಲಾಗಿತ್ತು. ಸಭೆ ಪ್ರಾರಂಭ ಆಗುವ ಮುಂಚೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಸಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಪಿಎನ್ ಮಂಜುನಾಥ್ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ ಸಿವಿ ದೇವರಾಜ್, ಅನುಮೋದಕರಾಗಿ ಶ್ರೀ ಸಿವಿ ಸಂಪತ್ ಕುಮಾರ್ ಅವರು ಸಹಿ ಮಾಡಿರುತ್ತಾರೆ.
ಈ ನಾಮಪತ್ರ ಕ್ರಮಬದ್ಧವಾಗಿರೋದ್ರಿಂದ ಮತ್ತೆ ಒಂದೇ ನಾಮಪತ್ರ ಇರೋದ್ರಿಂದ ಏಕಾಭ್ಯರ್ಥಿಯಾಗಿರುವಂತಹ ಶ್ರೀ PN ಮಂಜುನಾಥ್ ರೆಡ್ಡಿ, ತಂದೆ ಹೆಸರು PS ನಾಗಭೂಷಣ್ ರೆಡ್ಡಿ, ಪಾತ್ಪಲ್ಲಿ ಗ್ರಾಮ, ಇವರು ಈ ಸಂಘದ ಅಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ. ಸ್ಥಾನಕ್ಕೆ ಶ್ರೀ ಶಬ್ಬೀರ್ ಅಹಮದ್ ಪಾಷಾ ಅವರು ನಾಮಪತ್ರ ಸಲ್ಲಿಸಿದ್ದು, ಅವರಿಗೆ ಸೂಚಕರಾಗಿ ಶ್ರೀ M ಬೈರಾರೆಡ್ಡಿ, ಅನುಮೋದಕರಾಗಿ ಶ್ರೀ C ಮುನ್ನೆಂಕಟಪ್ಪ ಅವರು ಸಹಿ ಮಾಡಿರುತ್ತಾರೆ. ಈ ನಾಮಪತ್ರ ಕ್ರಮಬದ್ಧವಾಗಿರೋದ್ರಿಂದ ಮತ್ತೆ ಒಂದೇ ನಾಮಪತ್ರ ಇರೋದ್ರಿಂದ ಶ್ರೀ ಶಬ್ಬೀರ್ ಅಹಮದ್ ಪಾಷಾ, ತಂದೆ ಹೆಸರು ಮೊಹಮ್ಮದ್ ಬಶೀರ್, ಜಾಕೀರ್ ಹುಸೇನ್ ಮೊಹಲ್ಲಾ, ಶ್ರೀನಿವಾಸಪುರ ಟೌನ್, ಇವರು ಈ ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಈ ದಿನದಿಂದ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಹಣಕಾಸು ವಿಚಾರದಲ್ಲಿ ಈ ದಿನದಿಂದ ಸ್ಟಾರ್ಟ್ ಆಗುತ್ತೆ. ಹೌದು, ಇವತ್ತಿಂದ ಅವರ ಆಡಳಿತವನ್ನು ಇವತ್ತಿಂದ ಪ್ರಾರಂಭ ಮುಂದುವರಿಯುತ್ತೆ.